ಈ ಪ್ರಶ್ನೆ ಅಥವಾ ವಿಚಾರ ಬರ್ತಿರೋದು ರಿಲಿಜಿಯನ್ಗಳ ನಡುವೆ ಬೆಳೆದು ಬಂದಿರೋ ಮನಸ್ಥಿತಿಯಿಂದ. ನಾವು ಶಿವ ವರ್ಸಸ್ ಅವರು ಅಂತ ಮಾತಾಡ್ತಿಲ್ಲ. ಯಾಕಂದ್ರೆ ಯಾವುದನ್ನ ಶಿವ ಅಂತೀರೋ ಅದು ನೀವು ಹೇಳ್ತಿರೋ ಎಲ್ಲಾನೂ ಒಳಗೊಂಡಿದೆ. ಎಲ್ಲೋ ಒಂದು ಸಣ್ಣ ಆಯಾಮವನ್ನ ಅದೋ ಇದೋ ಅರಿತುಕೊಂಡು ಅದರ ಬಗ್ಗೆ ಮಾತಾಡ್ತಾ ಪ್ರಸಿದ್ಧರಾದರು. ಅವರನ್ನ ಕೀಳಾಗಿ ನೋಡ್ತಿಲ್ಲ. ಅವರೆಲ್ಲ ಅದ್ಭುತ ಮನುಷ್ಯರು, ಮಾನವತೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಆದರೆ ನಾನು ಹೇಳ್ತಿರೋದು ಗ್ರಹಿಕೆಯ ವಿಷಯದಲ್ಲಿ ಅವನಂಥ ಇನ್ನೊಬ್ಬ ವ್ಯಕ್ತಿ ಬಂದಿಲ್ಲ. ನಾನು ಬೆಲೆ ಕೊಡೋದು ಗ್ರಹಿಕೆಗೆ, ನೀವು ಅದಕ್ಕೇ ಬೆಲೆ ಕೊಡಬೇಕು. ಉಳಿದಿದ್ದನ್ನ ಮಾಡ್ಕೋಬಹುದು. ಉಳಿದಿದ್ದು ಅಲಂಕಾರವಷ್ಟೇ. ನೀವು ಜೆನ್ ಬಗ್ಗೆ ಮಾತಾಡಿದ್ರಿ. What greater master of Zen than Shiva himself? ಶಿವನಿಗಿಂತ ಮಹಾನ್ ಜೆನ್ ಗುರು ಇನ್ಯಾರಿದ್ದಾರೆ? ಯಾರೋ ಬರ್ತಾನೆ, ಸ್ವತಃ ಅವನ ಮಗನಿಗೆ ಇದು ಅರ್ಥ ಆಗಲ್ಲ. ನಿಮಗೆ ಗುಯಿಟಿ ಜೆನ್ ಮಾಸ್ಟರ್ ಗೊತ್ತಾ? ಗುಯಿಟಿ ಯಾವಾಗಲೂ ಹೀಗೆ ಮಾಡ್ತಿದ್ರು. ಮಾತಾಡುವಾಗ ನನ್ನ ಕಡೆ ಬೆರಳು ತೋರಿಸೋದು ಯಾಕೆ ಅನ್ಕೋತಿದ್ರು ಜನರು. ಅವರು ಎಲ್ಲವೂ ಒಂದೇ ಅಂತ ಹೇಳೋಕೆ ನೋಡ್ತಿದ್ರು. ಬೋಧನೆ ಇದು, ಬೇರೆದಲ್ಲ ಮುಖ್ಯ ಅಲ್ಲ, ಬೋಧನೆ ಇದು. ಅಲ್ಲೊಬ್ಬ ಪುಟ್ಟ ಹುಡುಗ ಇದ್ದ. ಬೌದ್ಧ ವಿಹಾರಗಳಲ್ಲಿ, ಜೆನ್ ವಿಹಾರಗಳಲ್ಲಿ ಪುಟ್ಟ ಹುಡುಗರು ಸನ್ಯಾಸಿಗಳಾಗ್ತಾರೆ. 4 ರಿಂದ 5 ವರ್ಷದವರು. ಅಲ್ಲಿ ಬೆಳೆದು ದೊಡ್ಡವನಾಗ್ತಿದ್ದ ಹುಡುಗ ಗುಯಿಟಿಯನ್ನ ನೋಡಿ ಅವರನ್ನೇ ಅನುಕರಿಸ್ತಿದ್ದ. ಅವನು ಹೀಗೆ ಮಾಡ್ತಿದ್ದ. ಯಾರೋ ಏನೋ ಅಂದ್ರೆ ಗುಯಿಟಿ ಇದನ್ನ ನೋಡಿ ಅವನಿಗೆ 16 ವರ್ಷ ಆಗೋವರೆಗೆ ಕಾದರು. ಒಂದಿನ ಅವನನ್ನು ಕರೆದು ಹೀಗೆ ಮಾಡಿದ್ರು. ಆ ಹುಡುಗ ರೂಢಿಯಿಂದಾಗಿ ಎಲ್ಲಾ ಕಡೆ ಮಾಡ್ತಾ ಇದ್ದಿದ್ರಿಂದ ಅವನೂ ಹೀಗೆ ಮಾಡಿದ. ಗುಯಿಟಿ ಅವನ ಬೆರಳನ್ನು ಕತ್ತರಿಸಿದರು. ಆಗವನಿಗೆ ಸಾಕ್ಷಾತ್ಕಾರವಾಯಿತು ಅಂತಾರೆ. ಅವನಿಗೆ ಅರಿವಾಯಿತು, ಇದು ಒಂದರ ಬಗ್ಗೆ ಅಲ್ಲ, ಶೂನ್ಯದ ಬಗ್ಗೆ ಅಂತ. ತುಂಬ ಹಿಂದೆನೆ ಶಿವ ಇನ್ನೂ ಮುಂದೆ ಹೋದ. ಅವನು ಎಲ್ಲಿಂದಲೋ ಬಂದ. ಒಂದು ತ್ರಿಶೂಲಾನ ಹಿಡ್ಕೊಂಡಿದ್ದ. ತ್ರಿಶೂಲ ಗೊತ್ತಲ್ವಾ? ಯಾವಾಗಲೂ ತ್ರಿಶೂಲಾನ ಇಟ್ಕೊಂಡಿದ್ದ 3 ಆಯಾಮ ಇದೆ ಅಂತ ತೋರ್ಸೋಕೆ. ನೀವಿರೋ ರೀತಿ, ನಿಮಗೆ ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು ಆಳತ್ತೆ. ನಿಮಗೆ ಗೊತ್ತಿರೋದಲ್ಲ. ಒಂದಿನ ಅವನು ದೀರ್ಘ ಯಾತ್ರೆಯ ನಂತರ ಬಂದ. ತನ್ನ ಮಗ ಈ ಹುಡುಗನನ್ನು ನೋಡಿರಲಿಲ್ಲ. ಈಗ 10-11 ವರ್ಷ ಆಗಿದೆ. ಶಿವ ಬಂದಾಗ ಈ ಹುಡುಗ ಒಂದು ತ್ರಿಶೂಲ ಹಿಡಿದಿದ್ದ. ಅದನ್ನು ಹಿಡಿದು ತಡೆದ. ಶಿವ ಹೀಗೆ ನೋಡಿ ಅವನ ತಲೆ ಕತ್ತರಿಸಿದ. ತ್ರಿಶೂಲಾನ ಅಲ್ಲ. ಆಮೇಲೆ ಏನೇನೋ ಆಯಿತು. ಬೇರೊಂದು ತಲೆನ, ಗಣದ ತಲೆಯನ್ನ ಅವನಿಗೆ ಜೋಡಿಸಿದ. ಆಮೇಲೆ ಅವನು ಅದ್ಭುತ ಮೇಧಾವಿ ಹುಡುಗನಾದ. ಇವತ್ತಿಗೂ ಸಹ ನಮ್ಮಲ್ಲಿ ಜನರು ವಿದ್ಯಾಭ್ಯಾಸ ಆಗಲಿ ಅಥವಾ ಇನ್ನೇನೇ ಶುರು ಮಾಡೋದಾಗ್ಲಿ ಮೊದಲು ಇವನನ್ನು ಪೂಜಿಸ್ತಾರೆ. ಆ ಗಣ ಆಮೇಲೆ ಗಜ ಆಯಿತು. ಗಣದ ತಲೆ ಆಮೇಲೆ ಗಣೇಶ ಆಗೋ ಬದಲು ಅದೀಗ ಗಜೇಶ ಆಗಿದೆ. ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಅದನ್ನೀಗ ಆನೆಯ ಮುಖವನ್ನಾಗಿಸಿದ್ರು. ಆದರೆ ಅವನು ಬುದ್ಧಿವಂತಿಕೆ ಮತ್ತು ಜಾಣ್ಮೆಯ ಸಾಕಾರ ರೂಪವೇ ಆದ. ಅವನಿಗೆ ಗೊತ್ತಿಲ್ಲದ್ದು ಯಾವುದೂ ಇಲ್ಲ ಅಂತಾರೆ. ಮೊದಲ ಜೆನ್ ಅಂದರೆ ಅದೇನೆ. ಅಂದರೆ ಅದೇನೇ ಇರಲಿ, ಜಗತ್ತಿನ ಯಾವುದ್ರ ಬಗ್ಗೆನೇ ಮಾತಾಡಿದ್ರೂ
ಯಾವುದೂ ಅವನಿಂದ ಹೊರತಲ್ಲ. ಅವನು ಅಷ್ಟು ಸಂಕೀರ್ಣ, ಅಷ್ಟು ಸಂಪೂರ್ಣ. ಮತ್ತು ಅವನು ಬೋಧನೆ ಕೊಡಲಿಲ್ಲ, ಬರೀ ವಿಧಾನಗಳನ್ನು ಕೊಟ್ಟ. ಅದು ಅತ್ಯಂತ ಮುಖ್ಯ ಸಂಗತಿ. ಉಳಿದವರು ಬೋಧನೆ ನೀಡಿದ್ರು. ಎಷ್ಟು ಬೆರಳನ್ನು ಕತ್ತರಿಸೋಕ್ಕಾಗತ್ತೆ? ಈ ಥರದ ವಿಧಾನನ ಬಳಸೋಕ್ಕಾಗತ್ತಾ? ಗುಯಿಟಿಯ ಈ ಬೆರಳು ಕತ್ತರಿಸೋ ವಿಧಾನನ ಬಳಸ್ತಾ ಹೋಗೋಕ್ಕಾಗತ್ತಾ? ಒಬ್ಬನ ಬೆರಳು ಕತ್ತರಿಸಿದ್ರಿ ಅವನಿಗೆ ಅರಿವಾಯಿತು. ಹೀಗೆ ಬೆರಳನ್ನು ಕತ್ತರಿಸ್ತಾ ಹೋದರೆ ಜನರು ವಿಕಲಾಂಗರಾಗ್ತಾರೆ, ಇನ್ನೇನೂ ಆಗೋದಿಲ್ಲ. ಅಂದರೆ ಶಿವ ಬೋಧನೆ ಕೊಡಲಿಲ್ಲ, ವಿಧಾನಗಳನ್ನು ಕೊಟ್ಟ. ಆ ವಿಧಾನಗಳು ಸ್ವಭಾವತಃ 100ಕ್ಕೆ 100 ವೈಜ್ಞಾನಿಕವಾಗಿವೆ. ಅವನು 108 ಮಾರ್ಗಗಳನ್ನು ಕೊಟ್ಟ. ಆಮೇಲೆ ಇನ್ನು 6 ಸೇರಿಸಿ 112 ಮಾರ್ಗ ಅಂದ. 112 ಯಾಕಂದ್ರೆ ಜೀವ ವ್ಯವಸ್ಥೆಯಲ್ಲಿ 114 ಚಕ್ರಗಳಿವೆ. ಅವುಗಳಲ್ಲಿ 2 ದೇಹದಿಂದ ಹೊರಗಿವೆ. ಅವನು ಆ ಕ್ಷೇತ್ರ ಅತೀತರಾದವರಿಗೆ ಮಾತ್ರ ಅಂದ. ಮನುಷ್ಯರಿಗೆ 112 ಮಾರ್ಗಗಳಷ್ಟೆ. ಅವನದಕ್ಕೆ ಸ್ಪಷ್ಟವಾದ ವಿಧಾನಗಳನ್ನು ಕೊಟ್ಟ. ಈ ಜೀವ ಹೇಗೆ ಆಗಿದೆಯೋ ಆ 112 ಆಯಾಮಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಅಂತ, ಆ ಪ್ರತಿಯೊಂದರ ಮೂಲಕನೂ ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಒಂದು ಸುಂದರ ಕಥೆ ಇದೆ. ಸಪ್ತರ್ಷಿಗಳಿಗೆ ಜೀವನ ಪ್ರಕ್ರಿಯೆ ಕಾರ್ಯವೈಖರಿನ ವಿವರಿಸ್ತಿದ್ದಾಗ ಅಲ್ಲಿ ಇನ್ನೊಬ್ರು ಇದ್ರು. ಅವರು ಆನಂದ ತೀರ್ಥನ ಹಾಗೆ ಅಲ್ಲ, ಆಕೆ ಪಾರ್ವತಿ. ಅವಳಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವನು ಅವಳಿಗೆ ಅನ್ಯೋನ್ಯ ರೀತಿಯಲ್ಲಿ ಸಾಕ್ಷಾತ್ಕಾರವಾಗೋ ಹಾಗೆ ಮಾಡಿದ್ದ. ಆದರೆ ಈ 7 ಋಷಿಗಳ ಜೊತೆ ಅವನು ಪರಿಶೋಧನೆಯ ಬೇರೇನೇ ಒಂದು ಆಯಾಮಕ್ಕೆ ಹೋದ. ಅವಳಿಗೆ ಅದು ಆಸಕ್ತಿಕರವಾಗಿತ್ತು. ತನಗೆ ತುಂಬ ಸರಳವಾಗಿ ಆಗಿದ್ದು ಅಷ್ಟು ಸಂಕೀರ್ಣ ಪ್ರಕ್ರಿಯೆಯಾಗಿತ್ತು. ಹೀಗೆ ಬೇರ್ಬೇರೆ ಆಯಾಮಗಳನ್ನು ವಿವರಿಸ್ತಾ ಹೋದ ಹಾಗೆ ಅವನಂದ, ಮನುಷ್ಯ ಸಾಕ್ಷಾತ್ಕಾರ ಹೊಂದೋಕೆ 112 ಮಾರ್ಗಗಳಿವೆ ಅಂತ. ಒಬ್ಬ ಸ್ತ್ರೀಯಾಗಿ ಆಕೆ, ಆತ್ಮಜ್ಞಾನಿಯಾಗಿ ಆಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಪತ್ನಿಯಾಗಿ ಅವಳು ಬರೀ 112 ಯಾಕೆ, ಇನ್ನೂ ಹೆಚ್ಚು ಮಾರ್ಗಗಳಿರಬೇಕು ಅಂದಳು. ಅವನು ಜೀವನ ಪ್ರಕ್ರಿಯೆಯ ಕಾರ್ಯವೈಖರಿನ ಪರಿಶೋಧಿಸ್ತಿದ್ದ, ಬೋಧನೆ ಮಾಡ್ತಿರ್ಲಿಲ್ಲ, ಫಿಲಾಸಫಿ ಕೊಡ್ತಿರ್ಲಿಲ್ಲ. ಅದರ ಮಧ್ಯೆ ಅವಳು ಹೇಳಿದ್ದನ್ನ ಅಡಚಣೆ ಥರ ನೋಡಿ ಅಸಡ್ಡೆ ಮಾಡಿ, ಒಂದು 112 ಮಾರ್ಗ ಅಷ್ಟೇ ಅಂದ. ಯಾಕಂದ್ರೆ ಮುಖ್ಯವಾದ್ದನ್ನು ಮಾಡ್ತಿದ್ದಾಗ ಅದರ ಮಧ್ಯೆ ಕಾಮೆಂಟ್ ಮಾಡಿದ ಹಾಗಿತ್ತು. ವೈಯಕ್ತಿಕ ಕಾಮೆಂಟ್, ಸಿಲ್ಲಿ ಕಾಮೆಂಟ್ ಮಾಡಿದಂತಿತ್ತು. ಅವನು ಒಂದು 112 ಅಷ್ಟೇ ಅಂದ. ಅವಳು, ನಾನು ಹುಡುಕ್ತೀನಿ ಅಂದಳು. ಸರಿ, ಹುಡುಕು ಅಂದ. ಅವಳು ಹೋದಳು. ಅವಳಿಗಾಗಲೇ ಸಾಕ್ಷಾತ್ಕಾರ ಆಗಿದೆ. ಅವಳು ಬೇರೆ ಯಾವ ಮಾರ್ಗ ಇದೆ ಅಂತ ನೋಡ್ತಿದ್ದಾಳೆ. ಸಾಕಷ್ಟು ವರ್ಷಗಳ ಸಾಧನದ ನಂತರ ಅವಳು ವಾಪಸ್ಸು ಬಂದಳು. ಇವನು ಇನ್ನೂ ಆ 7 ಋಷಿ ಅಥವಾ ಸಪ್ತರ್ಷಿಗಳ ಜೊತೆ ಮಾತಾಡ್ತಿದ್ದ. ಅವನ ಹೆಂಡತಿಯಾಗಿ ಅವಳು ಬಂದು ಅವನ ಪಕ್ಕ ಕೂತ್ಕೋಬೋದು. ಆದರೆ ಅವಳು ಬಂದು 1 ಹೆಜ್ಜೆ ಕೆಳಗೆ ಕೂಡ್ತಾಳೆ. ತಾನು ಸೋತಿದ್ದು ಆ ಋಷಿಗಳಿಗೆ ಗೊತ್ತಾಗಬಾರದು, ಆದರೆ ಅವನಿಗೆ ಗೊತ್ತಾಗಲಿ ಅಂತ ಬಯಸಿದ್ಲು. ಅವನಿಗಿಂತ ಸ್ವಲ್ಪ ಕೆಳಗೆ ಕೂತಳು. ತಾನು ಯಾವ ಸವಾಲು ಹಾಕಿದ್ಲೋ ಅದರಲ್ಲಿ ಸೋತೆ ಅಂತ ಸೂಚಿಸೋಕೆ. ಬೇರೆಯವರಿಗೆ ಗೊತ್ತಾಗೋದು ಇಷ್ಟ ಇರಲಿಲ್ಲ, ಆದರೆ ಅವನಿಗೆ ಗೊತ್ತಾಗಲಿ ಅಂತಿತ್ತು. ಈಗ 112 ಮಾರ್ಗಗಳಿವೆ. ಶಿವ ಮಾತಾಡ್ತಿರೋದು ಜೀವನ ಪ್ರಕ್ರಿಯೆಯ ಕಾರ್ಯವೈಖರಿ. ಫಿಲಾಸಫಿ ಇಲ್ಲ, ಬೋಧನೆ ಇಲ್ಲ, ಸಾಮಾಜಿಕ ಪ್ರಸ್ತುತತೆ ಇಲ್ಲ, ಬರೀ ವಿಜ್ಞಾನ. ಸಾಮಾಜಿಕ ಪ್ರಸ್ತುತತೆಯನ್ನು ಸೇರಿಸೋದು ಯಾಕಂದ್ರೆ ಸ್ವಲ್ಪ ಸರಳವಾಗಿಸೋಕೆ, ಇಲ್ದಿದ್ರೆ ತುಂಬ ವೈಜ್ಞಾನಿಕ ಅನ್ಸತ್ತೆ. ಈ ವಿಜ್ಞಾನದಿಂದ ಬೇರೆ ಗುರುಗಳು ತಂತ್ರಜ್ಞಾನ ಮಾಡ್ಕೊಳ್ತಾರೆ. ಅವನು ತಂತ್ರಜ್ಞಾನ ಕೊಡಲಿಲ್ಲ, ಅವನು ಬರೀ ಅದರ ವಿಜ್ಞಾನ ಕೊಟ್ಟ. ಇವತ್ತು ನೀವು ಬಳಸ್ತಿರೋ ತಂತ್ರಜ್ಞಾನಗಳು, ಅದು ಸ್ಮಾರ್ಟ್ಫೋನ್ ಆಗಿರಲಿ, ಕಂಪ್ಯೂಟರ್ ಅಥವಾ ಇನ್ಯಾವುದೇ ಮಷಿನ್ ಆಗಿರಲಿ,
ಅದರ ಹಿಂದೆ ಒಂದು ವಿಜ್ಞಾನ ಇದೆ. ಆ ವಿಜ್ಞಾನ ನಿಮಗೆ ಮುಖ್ಯ ಆಗಲ್ಲ. ನೀವು ಬರೀ ತಂತ್ರಜ್ಞಾನವನ್ನು ಬಳಸ್ತಿದ್ದೀರಿ. ಆದರೆ ಯಾರೋ ಆ ವಿಜ್ಞಾನವನ್ನು ಗ್ರಹಿಸದೇ ಇದ್ದಿದ್ರೆ ನಿಮಗೆ ತಂತ್ರಜ್ಞಾನ ಇರ್ತಿರ್ಲಿಲ್ಲ. ಒಂದು ಸರಳ ಸಾಫ್ಟ್ವೇರ್ ಮಾಡೋದ್ರ ಹಿಂದಿರೋ ಗಣಿತ ತುಂಬಾನೇ ಸಂಕೀರ್ಣವಾಗಿರುತ್ತೆ. ಕೆಲವೊಂದ್ಸಲ ನಿಮ್ಮ ಇಮೇಲ್ ಕೋಡ್ಗಳಲ್ಲಿ ಬಂದಿರುತ್ತೆ, ನೋಡಿದ್ದೀರಾ? ನಾನು ಟೈಪ್ ಮಾಡಿದ್ದು ಇದನ್ನ ಅಂತ ನೋಡ್ತೀರಿ. ಅದು ಏನೇನೋ ಇರುತ್ತೆ, ಆದರೆ ಬೇರೆ ಯಾರಿಗೂ ಅದು ಅರ್ಥ ಆಗತ್ತೆ. ಅದರಿಂದಾಗೇ ನಡೀತಾ ಇರೋದು. ಇಲ್ಲಿ ಬರೀ ಶಬ್ದದ ತರಂಗಗಳನ್ನು ಬಳಸ್ತಿದ್ದೀವಿ. ನಾನು ಮಾತಾಡಿದರೆ ಈ ಮೈಕ್ ನಾನು ಉಂಟು ಮಾಡೋ ಶಬ್ದಗಳನ್ನು ವರ್ಧಿಸ್ತಿದೆ. ಅದು ಶಬ್ದದ ತರಂಗಗಳಾಗಿ ಹರಡ್ತಿದೆ. ಆದರೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದರೆ ನಾನು ಮಾತಾಡೋದು ಶಬ್ದದ ತರಂಗಗಳಾಗಿ ಹೋಗಲ್ಲ, ವಿದ್ಯುತ್ಕಾಂತೀಯ ತರಂಗಗಳಾಗತ್ತೆ. ಅಲ್ಲಿಗೆ ಹೋಗಿ ತಮ್ಮನ್ನು ಮತ್ತೆ ಬದಲಾಯಿಸ್ಕೊಳ್ಳುತ್ತೆ. ಅಂದರೆ ಇಲ್ಲಿಂದ ಸಾಗೋವಾಗ ನೀವು ಫೋನಲ್ಲಿ ಮಾತಾಡಿದರೆ ಅದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದೆ. ಆದರೆ ಶಬ್ದದ ತರಂಗಗಳಾಗಿ ಹೋಗ್ತಿಲ್ಲ, ಅದು ಬೇರೇನೋ ಆಗ್ತಿದೆ. ನಿಮ್ಗದನ್ನು ಕೇಳಿಸ್ಕೊಳ್ಳೋಕಾದ್ರೆ ಅಥವಾ ಅನುಭವಿಸಿದರೆ ಅದು ಪೂರ್ತಿಯಾಗಿ ಬೇರೇನೇ ರೀತಿ ಇರುತ್ತೆ. ಆದರೆ ಇನ್ಯಾವುದೋ ಉಪಕರಣ ಅದನ್ನ ಅರ್ಥ ಆಗೋ ಥರ ಮತ್ತೆ ಶಬ್ದದ ತರಂಗ ಆಗಿ ಮಾಡುತ್ತೆ. ಅಂದರೆ ಶಿವ ಏನು ಹೇಳಿದ್ನೋ ಅದು ಅಪ್ಪಟ ವಿಜ್ಞಾನ, ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಿಲ್ಲ. ಅದನ್ನು ಸಪ್ತರ್ಷಿಗಳಿಗೆ ಬಿಟ್ಟ. ಆ ದಿನ ಅವರೆದುರಿಗೆ ಕೂರೋ ವ್ಯಕ್ತಿಗೆ ಸೂಕ್ತವಾಗೋ ಥರದ ತಂತ್ರಜ್ಞಾನ ಮಾಡ್ಕೊಳ್ಳೋಕೆ. ನಮಗೆ ಯಾವ ರೀತಿಯ ಉಪಕರಣ ಬೇಕು ಅನ್ನೋದ್ರ ಮೇಲೆ ಅದನ್ನು ನಿರ್ಮಿಸ್ತೀವಿ. ಆದರೆ ಮೂಲ ವಿಜ್ಞಾನ ಒಂದೇ ಅಲ್ವಾ? ಅದೇನೂ ಬದಲಾಗಲ್ಲ. ಈಗ ನಾನು ಯಾವಾಗಲೂ ಶಿವನ ಬಗ್ಗೆ ಮಾತಾಡೋದು ಯಾಕಂದರೆ ಅದು ವಿಜ್ಞಾನ. ತಂತ್ರಜ್ಞಾನ ಮುಖ್ಯ ಅಲ್ಲ, ಮುಖ್ಯವಾಗೋದು ಆ ವಿಜ್ಞಾನ. ತಂತ್ರಜ್ಞಾನನ ಮಾಡ್ಕೋಬಹುದು, ಅದು ಮಾಡ್ಕೊಂಡಿರೋ ಸಂಗತಿ ಒಂದು ಮೂಲಭೂತ ವಿಜ್ಞಾನ ಇರೋದ್ರಿಂದ ಅದನ್ನ ಬಳಸಿ ಅದರಿಂದ ಏನನ್ನೋ ಮಾಡ್ಕೋತಿದ್ದೀವಿ. ಇವತ್ತು ಮುಖ್ಯವಾಗಿರೋ ಉಪಕರಣಗಳು ನಾಳೆ ಅಪ್ರಸ್ತುತವಾಗಬಹುದು. ಈಗಾಗಲೇ ಹಲವಾರು ಆಗಿವೆ ಅಲ್ವಾ? ತುಂಬ ಅಮೂಲ್ಯ ಅಂತ ಅಂದ್ಕೊಂಡ ಉಪಕರಣಗಳು ಈಗ ಮುಖ್ಯ ಆಗಲ್ಲ, ಯಾಕಂದರೆ ಹೊಸದು ಬರ್ತಿವೆ. ಆದರೆ ವಿಜ್ಞಾನ ಅದೇ. ನಾವು ಯಾವ ಥರದ ಉಪಕರಣಗಳನ್ನು ಮಾಡ್ತೀವಿ ಅನ್ನೋದು ನಿಮ್ಮ ಮುಂದೆ ಸದ್ಯ ಯಾರಿದ್ದಾರೆ ಅನ್ನೋದ್ರ ಮೇಲಿರುತ್ತೆ, ಸದ್ಯದ ಅವಶ್ಯಕತೆಯ ಮೇಲಿರುತ್ತೆ. ಈ ನಿಟ್ಟಿನಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಯಾರನ್ನ ಆದಿಯೋಗಿ ಅಂತೀರಿ ಅವನು ಮತ್ತು ನೀವು ಹೇಳಿದ ಉಳಿದವರ ನಡುವೆ, ಅವರೆಲ್ಲ ತಂತ್ರಜ್ಞಾನದ ಜನರು. ಅದರ ಒಂದು ಅಂಶವನ್ನು ಗ್ರಹಿಸಿ ಆ ಕ್ಷಣ ತಮ್ಮ ಮುಂದಿದ್ದ ಜನರಿಗಾಗಿ ಒಂದು ರೀತಿಯ ತಂತ್ರಜ್ಞಾನವನ್ನು ಮಾಡಿದ್ರು. ಜನರಿಗೆ ಅದು ಕೆಲಸ ಮಾಡಿತು. ಆ ಕ್ಷಣಕ್ಕೆ ಅದಷ್ಟೇ ಮುಖ್ಯವಾಗೋದು. ಆದರೆ ನಾವು ಆದಿಯೋಗಿನ ಮೂಲ ವಿಜ್ಞಾನವನ್ನಾಗಿ ನೋಡ್ತಿದ್ದೀವಿ. ಇಂಥ ಸಮಯದಲ್ಲಿ ಇದು ಮುಖ್ಯ. ಮಾನವತೆ ಈ ಸ್ಥಿತಿಯಲ್ಲಿ ಇರೋ ಕಾಲದಲ್ಲಿ ಹಲವಾರು ಕಾರಣಗಳಿಂದ ಸದ್ಯ ಹೀಗಿರಬಹುದು. ಈಗ ಅದರ ಮೂಲಭೂತ ವಿಜ್ಞಾನಕ್ಕೆ ಒತ್ತು ಕೊಡೋದು ತುಂಬ ಮುಖ್ಯ.